ಸಾಂಪ್ರದಾಯಿಕ ತಿಂಡಿಯ ಪರಿಚಯ ನಿಮಗೆ ಉಂಟಾ? ಇದ್ರೆ ಎಂತ ಅಂತೇಳಿ ಹೇಳಿ ನೋಡುವ. ಒಂದು ಕಮೆಂಟ್ ಹಾಕಿ ಎಂತ ಅಂತ ಹೇಳಿಕೊಂಡು. ಹಾಯ್, ನಾನು ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಸಾಂಪ್ರದಾಯಿಕ ತಿಂಡಿಯಾದಂತಹ ತುಂಬ ಹಳೆಯ ಕಾಲದಿಂದ ಮಾಡ್ತಾ ಇದ್ದಂತಹ ಓಡುಪಾಳೆ ಅಥವಾ ಇಲ್ಲಿ ತುಳುವಲ್ಲೆಲ್ಲ ಕಪ್ಪ ರೊಟ್ಟಿ ಅಂತೇಳಿ ಹೇಳ್ತಾರೆ ಅದಕ್ಕೆ. ಅದನ್ನು ಮಾಡ್ತಾ ಇದ್ದೇವೆ ನೋಡಿ, ಹೇಗೆ ಕಣ್ಣು ಕಣ್ಣಾಗಿ ಬಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ಇದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಓಡ್ಪಾಳೆ ಮಾಡಲಿಕ್ಕೆ ತುಂಬ ಕಡಿಮೆ ಸಾಮಗ್ರಿಗಳು ಸಾಕು, ಹಾಗೆಯೇ ಇನ್ಸ್ಟೆಂಟಾಗಿ ಮಾಡಿಕೊಳ್ಬೋದು. ಇದಕ್ಕೆ ನಾನೊಂದು 3 ಕಪ್ಪಷ್ಟು ಅಕ್ಕಿ ನೆನೆ ಹಾಕ್ಕೊಂಡಿದ್ದೇನೆ ನಿನ್ನೆ ರಾತ್ರಿ. ಒಂದು 3-4 ಗಂಟೆ ನೆನೆಸಿದ್ರು ಸಾಕು. 1/4 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೇನೆ. 1 ಕಪ್ಪಷ್ಟು ಅನ್ನ, ಬೇಯಿಸಿದ ಕುಚ್ಚಲಕ್ಕಿ ಆದರೂ ಆಗ್ತದೆ, ಬೆಳ್ತಿಗೆ ಅಕ್ಕಿ ಆದರೂ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟೇ ಸಾಮಗ್ರಿಗಳು ಇದಕ್ಕೆ ಬೇಕಾದ್ದು. ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುವ, ಫ್ರೆಶ್ ಆಗೇ ಮಾಡಿಕೊಳ್ಳುವಂಥದ್ದು. ಕೆಲವು ಜನ ಇದನ್ನು ಹುಳಿ ಬೆರೆಸಿ ಎಲ್ಲ ಮಾಡ್ತಾರೆ, ಅಂದರೆ ಮುಂದಿನ ದಿವಸ ಕಡ್ದಿಟ್ಟೆಲ್ಲ ಮಾಡ್ತಾರೆ. ಅದರ ಅವಶ್ಯಕತೆಯೇ ಇರೋದಿಲ್ಲ. ಅವತ್ತಿಗೆ ಅದು ಫ್ರೆಶ್ ಆಗಿ ರುಚಿಯಾಗಿ ಚೆನ್ನಾಗಿ ಬರ್ತದೆ. ಇದಕ್ಕೆ ನೋಡಿ, ನಾನೀಗ ಸ್ವಲ್ಪ ಕಾಯಿ ಹಾಕ್ಕೊಂಡೆ, ಸ್ವಲ್ಪ ಅನ್ನ ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ನುಣ್ಣಗೆ, ಎಷ್ಟು ನುಣ್ಣಗೆ ಸಾಧ್ಯವೋ ನಾವು ನೀರು ದೋಸೆಗೆಲ್ಲ ಹೇಗೆ ರುಬ್ತೇವೆ ಅದೇ ಥರ ರುಬ್ಬಿಕೊಳ್ಬೇಕು. ನೀರು ಮಾತ್ರ ನೀರು ದೋಸೆಗೆ ಹಾಕುವಷ್ಟು ಬೇಡ, ಹಾಗೆಯೇ ಉಳಿದ ದೋಸೆ ಮಾಡುವಷ್ಟು ದಪ್ಪ ಕೂಡ ಬೇಡ. ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು. ನೀರು ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ದಪ್ಪಗಿರಬೇಕು. ಹಿಟ್ಟಿನ ಅಳತೆ ನೋಡಿ ನಾನು ತೋರಿಸ್ತೇನೆ. ಮಿಕ್ಸಿಗೆ 1 ಕಪ್ ನೀರು ಹಾಕ್ಕೊಂಡು ಅದನ್ನು ಕೂಡ ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾನು ಅಷ್ಟು 3 ಕಪ್ ಅಕ್ಕಿಯನ್ನು 3 ಸತಿ ಅದನ್ನು ಗ್ರೈಂಡ್ ಮಾಡಿದೆ. ಅದನ್ನು 3 ಪಾಲಲ್ಲಿ ಹಾಕಿ ಅದನ್ನು ಕಡಿದುಕೊಂಡಿದ್ದೇನೆ. ಈಗ ಹಿಟ್ಟನ್ನು ಹದ ಮಾಡೋ ಟೈಮು. ಇದಕ್ಕೆ ನೋಡಿ, ನೀರು ದೋಸೆ ಹಿಟ್ಟಿನಷ್ಟು ತೆಳ್ಳಗೆ ಕೂಡ ಬೇಡ, ಉದ್ದಿನ ದೋಸೆ ಹಿಟ್ಟಿನಷ್ಟು ದಪ್ಪ ಕೂಡ ಬೇಡ. ಅದಕ್ಕಿಂತ ಇದರ ಅಳತೆ ಒಂದು ಬೇರೆ. ಈ ಅಳತೆ ಕರೆಕ್ಟಾಗಿ ಇರಬೇಕು. ನಿಮಗೆ ಸರಿಯಾದ ಕಣ್ಣಾದ, ನಾವು ಹೇಳ್ತೇವೆ ಪೋಳೆ ಆಗಿ ಬರ್ತದೆ ಅಂತ. ಅಂದರೆ ಜೇನಿನ ಎದೆ ಇರ್ತದಲ್ಲ, ಅದೇ ಥರ ಜೇನಿನ ಎದೆಯ ಹಾಗೆ ನಿಮಗೆ ತೂತು ಬೀಳ್ತದೆ ಅದರಲ್ಲಿ. ಅದೇ ಥರ ಬರಬೇಕು ಅಂತಾದರೆ ನಿಮಗೆ ಹಿಟ್ಟು ಅದೇ ಅಳತೆಗೆ ಇರಬೇಕು. ಈಗ ಇದಕ್ಕೆ ಬೇಕಾದ ಸೈಡ್ ಡಿಶನ್ನು ರೆಡಿ ಮಾಡಿಕೊಳ್ಳುವ. ನಾನು ನೋಡಿ, ಇಲ್ಲಿ ಫಸ್ಟಿಗೆ ಕಾಯಿ ಹಾಕ್ಕೊಂಡು ಕಾಯಿ ಹಾಲು ಮಾಡಿಕೊಳ್ತಾ ಇದ್ದೇನೆ. ಇದನ್ನು ಕಾಯಿ ಹಾಲು ಹಾಗೂ ಚಟ್ನಿ ಜೊತೆಗೆ ತಿನ್ನೋದು. ಇದಕ್ಕೆ ಕಾಂಬಿನೇಷನ್ನೇ ಅದುವೇ. ಸ್ವೀಟ್ ಇಷ್ಟಪಡುವವರು ಕಾಯಿ ಹಾಲಲ್ಲಿ ತಿಂತಾರೆ, ಸ್ವೀಟ್ ಇಷ್ಟಪಡದವರು ಚಟ್ನಿ ಜೊತೆ ತಿಂತಾರೆ. ಮಾಮೂಲಾಗಿ ಚಟ್ನಿ ಜೊತೆ ತಿನ್ನುವವರು ಕಡಿಮೆ, ಕಾಯಿ ಹಾಲು ಜೊತೆಗೆ ತಿನ್ನುವವರೇ ಜಾಸ್ತಿ ಇರೋದು. ಈಗ ನೋಡಿ, ಇದನ್ನು ಒಂದು ಕಾಯಿಯನ್ನು ರುಬ್ಬಿ ಅದಕ್ಕೆ ರುಬ್ಬಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡಿದ್ದೇನೆ. ಅಷ್ಟು ನೀರು ಹಾಕ್ಕೊಂಡು ಅದರಿಂದ ಇದಕ್ಕೆ ಮಂದ ಕಾಯಿ ಹಾಲು ಮಾತ್ರ ತಗೊಂಡಿದ್ದೇನೆ ನಾನಿಲ್ಲಿ. ತುಂಬ ಕಾಯಿ ಹಾಲು ಬೇಕು ಅಂತಾದವರು 2-3 ಸತಿ ನೀರು ಹಾಕಿ ಅದನ್ನು ಹಾಲು ತೆಗೆದುಕೊಳ್ಬೋದು. ನಮ್ಮಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆ, ನಾನೊಬ್ಬಳೇ ಸ್ವೀಟ್ ತಿನ್ನೋಳು, ಹಾಗಾಗಿ ನನಗೊಬ್ಳಿಗೋಸ್ಕರ ಮಾತ್ರ ಬೇಕಾದಷ್ಟನ್ನು ಮಾಡಿಕೊಳ್ತಾ ಇದ್ದೇನೆ. ಈಗ ನಾನು ಇದನ್ನು ಚಟ್ನಿ ಮಾಡಿಕೊಳ್ತೇನೆ. ಇದಕ್ಕೆ ಒಂದು ಸಣ್ಣ ಹುಣಸೆ ಹಣ್ಣು, 1/4 ಈರುಳ್ಳಿ, ಖಾರಕ್ಕೆ ಬೇಕಾದಷ್ಟು ಮೆಣಸು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚಟ್ನಿಯನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಚಟ್ನಿ ಅನ್ಸಾಗಿ ಇದನ್ನು ಸ್ವಲ್ಪ ತೆಳ್ಳಗೇನೆ ಇಡೋದು. ಇದರ ಚಟ್ನಿ ತುಂಬ ದಪ್ಪ ಇರೋದಿಲ್ಲ. ಕೆಲವರು ಈ ಚಟ್ನಿಗೆ ಕೂಡ ಬೆಲ್ಲ ಹಾಕ್ತಾರೆ. ಕೆಲವು ಮನೆಗಳಲ್ಲಿ ಸ್ವೀಟ್ ಚಟ್ನಿ ಮಾಡ್ತಾರೆ. ಇದಕ್ಕೆ ಸ್ವೀಟ್ ಚಟ್ನಿ ಮಾಡುವವರು ಅದಕ್ಕೆ ಕಾಯಿ ಹಾಲು ಬೇಕಾಗೋದಿಲ್ಲ. ಕಾಯಿ ಹಾಲು ಮಾಡದಿದ್ದರೆ ಸ್ವೀಟ್ ಚಟ್ನಿ ಮಾಡಿಕೊಳ್ಬೋದು. ನಮ್ಮಲ್ಲಿ ಸ್ವೀಟ್ ಬೇರೆ, ಖಾರ ಬೇರೆ, ಹಾಗಾಗಿ ನಾನು ಅದಕ್ಕೆ ಬೆಲ್ಲ ಹಾಕಲಿಲ್ಲ. ಕಾಯಿ ಹಾಲಿಗೆ ಈಗ ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲವನ್ನು 1/2 ಕಪ್ ನೀರು ಹಾಕಿ ಬಿಸಿ ಮಾಡಿಕೊಂಡು ಅದನ್ನು ಸೋಸಿ ಈಗ ಬೆಲ್ಲದ ನೀರನ್ನು ಕಾಯಿ ಹಾಲು ಜೊತೆ ಸೇರಿಸ್ಕೊಳ್ತಾ ಇದ್ದೇನೆ. ನಮ್ಮ ಸೈಡ್ ಡಿಶ್ 2 ಕೂಡ ರೆಡಿ ಆಯಿತು, ಹಿಟ್ಟು ಕೂಡ ರೆಡಿ ಆಯಿತು. ಈಗ ನಾವು ಓಡುಪಾಳೆ ಹೇಗೆ ಮಾಡೋದು ನೋಡುವ. ಅದಕ್ಕೆ ನೋಡಿ, ಓಡುಪಾಳೆಗಂತ ಹೇಳಿಕೊಂಡೆ ಇದೇ ಥರದ ಒಂದು ಓಡು ಅಂದರೆ ಹೆಂಚು ಸಿಗ್ತದೆ. ಅದೇ ಹೆಂಚಾಗಬೇಕು. ಅಂದರೆ ನಾವು ಕಾವಲಿಗೆ ಏನು ಹೇಳ್ತೇವೆ ದೋಸೆ ಇರಲಿಕ್ಕೆಲ್ಲ, ಅದೇ ಥರ ಓಡುಪಾಳೆ ಮಾಡಲಿಕ್ಕೆ ಅಂತೇಳಿಯೇ ಓಡು ಸಿಗ್ತದೆ. 80-100 ರೂಪಾಯಿ ಇರ್ತದೆ ಇದಕ್ಕೆ ರೇಟು. ಮಾಮೂಲಾಗಿ ಹೆಚ್ಚು ಅಂಗಡಿಗಳಲ್ಲಿ ಸಿಗ್ತದೆ ಇದು, ಇಲ್ಲೆಲ್ಲ ಸಿಗ್ತದೆ, ಬಹುಶಃ ಆನ್ಲೈನಲ್ಲೂ ಇರ್ಬೋದು. ಇದಕ್ಕೀಗ 2 ಸೌಟು ಹಿಟ್ಟಿನ ಹದ ನೋಡ್ಕೊಳ್ಳಿ. 2 ಸೌಟು ಹಿಟ್ಟು ಹಾಕ್ಕೊಂಡು ಮಧ್ಯದಲ್ಲಿ ಮಾತ್ರ ಒಮ್ಮೆ ಅದನ್ನು ಪ್ರೆಸ್ ಮಾಡಿಕೊಳ್ಬೇಕು. ಅಂದರೆ ಒಂಚೂರು ಸೈಡಿಗೆ ಹೋಗುವ ಹಾಗೆ. ಮಧ್ಯ ನೋಡಿ, ಅದು ದಪ್ಪನೇ ಇರಬೇಕು. ಈ ಥರ ದಪ್ಪ ಇದ್ದರೆ ಮಾತ್ರ ನೋಡಿ, ಈ ಥರ ಕಣ್ಣಾಗಿ ಬರ್ತಾ ಇದೆ ಅದು ನೋಡಿ, ಒಂದೊಂದೇ ತೂತುಗಳು ಹೊಡಿತಾ ಇದೆ. ಇದಕ್ಕೆ ನಾವು ಸೋಡಾ ಹಾಕಲಿಲ್ಲ, ಏನೋ ಹಾಕಲಿಲ್ಲ, ಅಥವಾ ಯಾವುದೇ ಮೊಸರು ಹಾಕಲಿಲ್ಲ, ಎಂತ ಹಾಕಲಿಲ್ಲ. ಬರೀ ಕಾಯಿ, ಅನ್ನ, ಅಕ್ಕಿ 3 ಐಟಮ್ ಇರೋದು. ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಕೊಂಡು. ಇದನ್ನೀಗ ನಾನು
ಓಪನ್ ಮಾಡಿ ತೋರಿಸ್ತೇನೆ ಅರ್ಧ. ಇದು ತಿರುಗಿಸಿ ಹಾಕೋ ಕ್ರಮ ಇಲ್ಲ, ಇದನ್ನು ಡೈರೆಕ್ಟಾಗಿ ಹೀಗೇ ಪ್ಲೇಟಿಗೆ ಹಾಕ್ಕೊಳ್ಳೋದು. ಫಸ್ಟಿಗೆ ಎಣ್ಣೆ ಹಚ್ಚಿಕೊಳ್ಬೇಕು ಇದಕ್ಕೆ ಓಡಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ರೆ ಆರಾಮವಾಗಿ ದೋಸೆ ಎಬ್ಬಿಸಲಿಕ್ಕೆ ಬರ್ತದೆ. ನೋಡಿ ಎಷ್ಟು ಸುಲಭವಾಗಿ ಬಂತು. ನಮ್ಮ ರುಚಿಯಾದ ಓಡ್ಪಾಳೆ ರೆಡಿ ಆಯಿತು. ಒಂದು ಮಾಡಿ ನಾನು ಪ್ಲೇಟಿಗೆ ಹಾಕ್ಕೊಂಡೆ. ಈಗ ನಮಗೆ ಖಾರ ಸ್ವೀಟ್ ಎರಡು ಮಾಡಬೇಕಲ್ಲ, ಹಾಗಾಗಿ ಇನ್ನೊಂದು ಹಾಕಿಕೊಳ್ತಾ ಇದ್ದೇನೆ. ಅದೇ ಥರ ನೋಡಿ, ಈ ಥರ ನೀವು ಯಾವ ಎಣ್ಣೆ ಮನೆಯಲ್ಲಿ ದೋಸೆ ತವಕ್ಕೆ ಉಪಯೋಗಿಸಿ ಅದೇ ಎಣ್ಣೆಯನ್ನು ಉಪಯೋಗಿಸಿ ತವವನ್ನು ಆಯಿಲ್ ಮಾಡ್ಕೊಳ್ಬೋದು. ಈಗ ಪುನಃ 2 ಸೌಟು. ನಾವು ನೀರು ದೋಸೆಗೆ ಮಾಮೂಲಾಗಿ 1 ಸೌಟು ಸಾಕಾಗ್ತದೆ, ಅಥವಾ ಉಳಿದ ದೋಸೆಗಳಿಗೆ 1 ಸೌಟು ಹಿಟ್ಟು ಸಾಕಾಗ್ತದೆ. ಇದಕ್ಕೆ 2 ಸೌಟು ಹಿಟ್ಟು ಹಾಕಲೇಬೇಕು. 2 ಸೌಟು ಹಿಟ್ಟು ಹಾಕಿ ಮಧ್ಯದಲ್ಲಿ ಒಂದು ಸತಿ ಹೀಗೆ 1-2 ಸೆಕೆಂಡ್ಗಳ ಕಾಲ ಅದನ್ನು ಪ್ರೆಸ್ ಮಾಡಿ ಇಟ್ಟರೆ ಅದು ಸೈಡಿಗೆ ಹೋಗ್ತದೆ ಹಿಟ್ಟು. ನೋಡಿ ಎಷ್ಟು ನೀಟಾಗಿ ಅದರಲ್ಲಿ ತೂತುಗಳು ಬರ್ತಾ ಇದೆ ಅಂತ ಹೇಳ್ಕೊಂಡು. ರುಚಿಯಾದ ನಮ್ಮ ಓಡ್ಪಾಳೆ ರೆಡಿ ಆಯಿತು. ಈಗ ಇದಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ನಾವು ಕಾಯಿ ಹಾಲು ಹಾಗೂ ಚಟ್ನಿ ಹಾಕಿ ಅದನ್ನು ಸರ್ವ್ ಮಾಡೋದು. ಸಪ್ರೇಟಾಗಿ ಹಾಕ್ಕೊಂಡು ಸರ್ವ್ ಮಾಡ್ಬೋದು, ಅಥವಾ ಒಂದನ್ನು ಕಾಯಿ ಹಾಲು ಹಾಕಿ ತಿನ್ಬೋದು, ಮತ್ತೊಂದನ್ನು ಚಟ್ನಿ ಹಾಕಿ ತಿನ್ಬೋದು, ನಿಮ್ಮ ಆಪ್ಷನ್. ನಾನಿಲ್ಲಿ ಎರಡನ್ನು ಬೇರೆ ಬೇರೆ ಹಾಕ್ಕೊಂಡು ತೋರಿಸ್ತಾ ಇದ್ದೇನೆ ನಿಮಗೆ. ಈಗ ಇದನ್ನು ನೋಡಿ, ತಳಭಾಗ ಹೇಗಿರ್ತದೆ ಈ ಥರ ಬರ್ತದೆ. ಫ್ರಂಟ್ ಮತ್ತು ತಳಭಾಗ ಎರಡನ್ನು ಕೂಡ ನಾನೀಗ ಅದು ಹೇಗಿರ್ತದೆ ಅಂತ ಹೇಳೋದನ್ನು ತೋರಿಸಿದ್ದು. ಒಂದಕ್ಕೆ ನಾವು ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೇವೆ, ಮತ್ತೊಂದಕ್ಕೆ ಚಟ್ನಿ ಹಾಕಿ ಅದನ್ನು ಸರ್ವ್ ಮಾಡ್ತಾ ಇದ್ದೇವೆ. ಇದನ್ನು ತಿನ್ನಲಿಕ್ಕೆ ಕೂಡ ಒಂದು ಕ್ರಮ ಉಂಟು. ಹಾಗೆಯೇ ಇದನ್ನು ಬಾಕಿ ಉಳಿದ ದೋಸೆಗಳ ಹಾಗೆ ಸೈಡಲ್ಲಿ ಡಿಶ್ ಹಾಕ್ಕೊಂಡು ಇದನ್ನು ತಿನ್ನೋದಲ್ಲ. ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ಈ ಥರ ಕಾಯಿ ಹಾಲು ಹಾಕಿ, ಅಥವಾ ನಿಮಗೆ ಚಟ್ನಿ ಆದರೆ ಚಟ್ನಿ ಹಾಕ್ಕೊಂಡು ಅದನ್ನು ಒಂದು ಅರ್ಧ ಗಂಟೆಗಳ ಸಮಯ ಅದರಲ್ಲಿ ಮುಳುಗಿಸಿ ಇಡಬೇಕು. ಅಂದರೆ ಅದರಲ್ಲಿ ನೆನೆಬೇಕು. ಅದು ನೆಂದಾಗ ಅದರ ಒಳಗಡೆ, ನಾನು ಹೇಳಿದೆ ಅಲ್ಲ ಆಗಲೇ, ಅದು ಕಣ್ಣು ಬೀಳ್ತದೆ ಅಂಥೇಳಿ, ಅದರ ಒಳಗಡೆ ಇದೆಲ್ಲ ಎಳ್ಕೊಂಡು ಅದಕ್ಕೊಂದು ಒಳ್ಳೆಯ ರುಚಿ ಕೊಡ್ತದೆ. ನೋಡಿ, ನಾನು ಆಗಲೇ ಹೇಳಿದೆ, ಪೋಳೆ ಅಂದರೆ ಈ ಥರ ಬರ್ತದೆ ನೋಡಿ. ಅದರ ಗ್ಯಾಪ್ ನೋಡಿ ಮಧ್ಯದಲ್ಲಿ, ಜೇನಿನ ಏರಿಯಲ್ಲಿ ಇದೇ ಥರ ಇರ್ತದೆ, ಅದೇ ಥರ ಬರ್ತದೆ ನೋಡಿ. ಮಧ್ಯದಲ್ಲಿ ಥಿಕ್ನೆಸ್ ಇರ್ಬೋದು, ಅದರ ಮಧ್ಯದಲ್ಲಿರುವ ತೂತುಗಳಿರ್ಬೋದು, ಸ್ಪಾಂಜಿ ಥರ ಬರ್ತದೆ ಅದು. ಈ ಥರ ಅರ್ಧ ಗಂಟೆ ನೆನೆದ ನಂತರ ಈ ಥರ ಕಟ್ ಮಾಡೋದು ತಿನ್ನೋದು. ತಿನ್ನಲಿಕ್ಕೆ ಆಗುವ ಆ ಟೇಸ್ಟ್ ಉಂಟಲ್ಲ, ನಿಮಗೆ ಬೇರೆ ಯಾವುದೇ ತಿಂಡಿಗಳಲ್ಲಿ ಸಿಗೋದಿಲ್ಲ. ಓಡ್ಪಾಳೆಯಲ್ಲಿ ಮಾತ್ರ ನಿಮಗೆ ಆ ಟೇಸ್ಟ್ ಸಿಗ್ತದೆ. ಅದು ಓಡಿನಲ್ಲೇ ಎರಿಬೇಕು, ಕಾವಲಿಗೆಯಲ್ಲಿ ಎರಿದ್ರೆ ಆಗೋದಿಲ್ಲ. ಓಡಲ್ಲೇ ಇದೇ ಥರ ಎರಿದ್ರೆ ನೋಡಿ ಈ ಥರ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಸೂಪರಾದ ಟ್ರೆಡಿಷನಲ್ ಆದ ಓಡ್ಪಾಳೆ ಸವಿಯಲು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.